ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತದನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಒಂದು ದಿನದಿಂದ ಒಂದು ವಾಕ್ಯವನ್ನು ನಾವು ಯೂಟ್ಯೂಬಲ್ಲಿ ಹಾಕಿದ್ವಿ. ಒಂಟಿತನ ಅದು ಶಾಪವೋ ಅಥವಾ ಆಶೀರ್ವಾದವೋ ಅಂತೇಳಿ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಚೆನ್ನಾಗಿ ಕೇಳಿಸಿಕೊಳ್ಳಿ. ಸೊ ದೇವರಾತ್ಮನು ಈ ದಿನ ನಮ್ಮ ಹೃದಯ ಭೂಮಿಯಲ್ಲಿ ಹಾಕುವಂಥ ವಾಕ್ಯದ ಬೀಜ ಯಾವುದು ಅಂತಂದ್ರೆ, ಜನಗಳೆಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ಅಥವಾ ನಾವು ತುಂಬ ಪ್ರೀತಿ ಮಾಡುವವರು ನಮ್ಮನ್ನ ದೂರ ತಳ್ಳಿದಾಗ, ಈ ಒಂಟಿತನದ ಅನುಭವದಲ್ಲಿ ಸಾಗುವಾಗ ಏನು ಮಾಡಬೇಕು ಅನ್ನುವಂಥದ್ದು ಬಹಳ ಜನರ ಪ್ರಶ್ನೆ. ಎಲ್ಲರಿಗೂ ಕೂಡ ಒಂಟಿತನದ ಅನುಭವ ಕಾಡುತ್ತೆ ಯಾವುದೋ ಒಂದು ರೀತಿಯಲ್ಲಿ. ಕೆಲವರಿಗಾದ್ರೆ ಎಲ್ಲರೂ ಸುತ್ತ ಇರ್ತಾರೆ, ಅವ್ರ ಮಧ್ಯದಲ್ಲಿ ಅವ್ರು ಇದ್ರೂ ಕೂಡ ಒಂಟಿತನ ಅನುಭವ ಕಾಡ್ತಾ ಇರುತ್ತೆ. ಯಾಕಂದ್ರೆ ಎಲ್ಲರೂ ದ್ವೇಷ ಮಾಡ್ತಾ ಇರ್ತಾರೆ ಅವ್ರಿಗೆ. ಕೆಲವರಾದ್ರೆ ಮನೆಯಿಂದ ಹೊರಗಡೆ ಹೋಗಿ ಎಲ್ಲೋ ಯಾರು ಆಶ್ರಯ ಕೊಡದಂತೆ ಒಂಟಿತನ ಅನುಭವಿಸುವಂತ ಅನುಭವಗಳು ಕೂಡ ಇರ್ತವೆ. ಮನೆಯಲ್ಲಿದ್ದು ಕೂಡ ಕೆಲವರು ಒಂಟಿತನವನ್ನು ಅನುಭವಿಸ್ತಾ ಇರ್ತಾರೆ. ಬಟ್ ಈ ವಿಷಯ ಏನು ಅಂತಂದ್ರೆ, ಈ ಒಂಟಿತನದ ಅನುಭವದಲ್ಲಿರುವಂಥ ನಮಗೆ ಅಥವಾ ಒಂಟಿತನದಲ್ಲಿರುವಾಗ ನಾವು ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ದೇವರಾತ್ಮನು ಕೆಲವು ವಿಷಯಗಳು ನಿಮಗೆ ಬಯಲುಪಡಿಸ್ತಾನೆ. ಏನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಒಂಟಿತನದಲ್ಲಿರುವಾಗ ಏನು ಮಾಡಬಾರ್ದು ಅನ್ನೋದು ಒಂದೆರಡು ಇಂಪಾರ್ಟೆಂಟ್ ವಿಷಯಗಳು ಹೇಳ್ತಾನೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾವುದೋ ಒಬ್ಬ ವ್ಯಕ್ತಿಗೆ ಈ ಒಂಟಿತನದ ಅನುಭವದಲ್ಲಿ ಸಾಗ್ತಾ ಇದ್ದಾನೆ, ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ, ಅನಂತರ ಅವನನ್ನು ಯಾರೂ ಸೇರ್ತಾ ಇಲ್ಲ, ಅಥವಾ ಒಬ್ಬ ವ್ಯಕ್ತಿಯನ್ನು ಯಾರು ಕೂಡ ಪ್ರೀತಿಸ್ತಾ ಇಲ್ಲ, ಅವನಿಗೆ ಏನು ಇದ್ದು ಯಾರು ಇಲ್ಲದಂಗೆ ಒಂಥರ ಭಾಳ ಬಾಧೆಯಿಂದ ಒಂಟಿತನದಲ್ಲಿ ಸಾಗ್ತಾ ಇದ್ದರೆ, ಆ ಒಂಟಿತನದಲ್ಲಿ ಆ ವ್ಯಕ್ತಿ ಏನು ಮಾಡಬಾರ್ದು ಮೊಟ್ಟ ಮೊದಲಿಗೆ ಅಂತಂದರೆ, ಆ ಒಂಟಿತನದ ಅನುಭವದಲ್ಲಿ ಕಣ್ಣೀರು ಸುರಿಸ್ತಾ ಕೂಡಬಾರ್ದು, ಅಳ್ತಾ ಕೂಡಬಾರ್ದು. ಏನ್ ಬ್ರದರ್, ಒಂಟಿತನದ ಅನುಭವ ಅಂದ್ರೆ ಹೆಂಗಿರುತ್ತೆ? ನೀವೇ ಒಂದು ಹಾಡು ಹಾಡಿದ್ರಲ್ಲ, ಒಂಟಿತನದ ಬಾಧೆಯೋ ನನ್ನನ್ನು ಕಾಡಿತು, ಕಣ್ಣೀರೇ ಕಣ್ತುಂಬಿತು. ನೀವೇ ಹಾಡಾಡಿದ್ರೆ ಒಂದು ಒಂಟಿತನದ ಬಾಧೆಯಲ್ಲಿ ಕಣ್ಣೀರು ಕಣ್ತುಂಬುತ್ತೆ. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ. ಆದರೆ ಆ ಕಣ್ಣೀರು ಸುರಿಸ್ತಾ ನನ್ನನ್ನು ಅವ್ರು ಕೈ ಬಿಟ್ರು, ಇವ್ರು ಕೈ ಬಿಟ್ರು, ಅವರು ಪ್ರೀತಿಸ್ತಾ ಇಲ್ಲ, ಇವರು ಪ್ರೀತಿಸ್ತಾ ಇಲ್ಲ ಅಂತ ಅಳಬಾರ್ದು ನಾವು. ಯಾಕಂತಂದ್ರೆ ಆ ಕಣ್ಣೀರು ವ್ಯರ್ಥವಾಗಿ ಹೋಗುತ್ತೆ. ವಾಕ್ಯದಲ್ಲಿ ಬರೆದಿದೆ, ನಮ್ಮ ಕಣ್ಣೀರನ್ನ ತನ್ನ ಬುದ್ದಲೆಯಲ್ಲಿ ಶೇಖರಿಸಿಡುವಂತ ದೇವರೊಬ್ಬನಿದ್ದಾರೆ. ಆ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಕೂಡ ಬೆಲೆಯನ್ನ ಕಟ್ಟಿ, ನೀನು ಯಾವ ಕಾರಣಕ್ಕಾಗಿ ಕಣ್ಣೀರು ಸುರಿಸಿದೆಯೋ ಆ ಕಣ್ಣೀರಿಗೆ ಬೆಲೆಯನ್ನು ಕೊಟ್ಟು ನಿನ್ನನ್ನು ಆ ಕಣ್ಣೀರಿನ ಸ್ಥಿತಿಯಿಂದ ಬದಲಾಯಿಸುವುದಕ್ಕೆ ಸಿದ್ಧವಾಗಿರುವಂಥ ಒಬ್ಬ ದೇವರಿದ್ದಾನೆ ತಾನೇ. ಆ ದೇವರ ಮುಂದೆ ನಿನ್ನ ಕಣ್ಣೀರನ್ನು ಸುರಿಸುವಾಗ ಆ ಕಣ್ಣೀರಿಗೆ ಬೆಲೆ. ನನ್ನ ಅವ್ರು ಕೈ ಬಿಟ್ರು, ಇವ್ರು ಕೈ ಬಿಟ್ರು, ಅವರು ಪ್ರೀತಿಸ್ತಾ ಇಲ್ಲ, ಇವರು ಪ್ರೀತಿಸ್ತಾ ಇಲ್ಲ ಅಂತ ಸುಮ್ಮನೆ ಅಳ್ತಾ ಕೂತ್ರೆ ಆ ಕಣ್ಣೀರಿಗೆ ಬೆಲೆ ಇಲ್ಲ. ಅದಕ್ಕಾಗಿ ನಾನು ಹೇಳೋ ವಿಷಯ ಏನು ಅಂತಂದ್ರೆ, ಆ ಕಣ್ಣೀರನ್ನು ನಾವು ಯೇಸು ಕ್ರಿಸ್ತನ ಮುಂದೆ ಚೆಲ್ಲಬೇಕು. ಅಂದರೆ ಒಂಟಿತನದ ಅನುಭವದಲ್ಲಿ ಕಣ್ಣೀರು ಸುರಿಸ್ತಾ ಸುಮ್ಮನೆ ಕೂಡಬಾರ್ದು, ಕಣ್ಣೀರು ಸುರಿಸ್ತಾ ಪ್ರಾರ್ಥಿಸಬೇಕು. ಆಮೇಲೆ ಒಂಟಿತನದ ಅನುಭವದಲ್ಲಿ ಕಣ್ಣೀರು ಸುರಿಸಿದ್ರೆ ಅದು ದೇವರ ಸನ್ನಿಧಾನದಲ್ಲಿ ಸುರಿಸಬೇಕು. ಎರಡನೇದು, ಒಂಟಿತನದ ಅನುಭವದಲ್ಲಿ ನಿರಾಶೆಗೆ ಒಳಗಾಗಬಾರ್ದು. ಅದೇ ಹಾಗೆ ಬ್ರದರ್, ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ. ನಿನ್ನ ಜಾಸ್ತಿ ಪ್ರೀತಿ ಮಾಡೋರು ಯಾರು ಗೊತ್ತಾ? ತಂದೆ ತಾಯಿಗಳು. ಸ್ನೇಹಿತರು ಕೈ ಬಿಟ್ಟಾಗ, ಸ್ವಂತ ಪ್ರೀತಿಸಿದವರು ಕೈ ಬಿಟ್ಟಾಗ, ಅಣ್ಣ ತಮ್ಮಂದಿರು ಕೈ ಬಿಟ್ಟಾಗ ನಿನ್ನ ಜಾಸ್ತಿ ಪ್ರೀತಿ ಮಾಡೋದು ತಂದೆ ತಾಯಿಗಳು ತಾನೆ. ಅದರ ವಾಕ್ಯ ಏನಂತ ಬರೆದಿದೆ ನೋಡಿ, ಕೀರ್ತನೆಗಳು 27ನೇ ಕೀರ್ತನೆ 10ನೇ ವಚನದಲ್ಲಿ, 27ನೇ ಕೀರ್ತನೆ 10ನೇ ವಚನ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನೋ ಯೆಹೋವನು ನನ್ನನ್ನು ಸೇರಿಸಿಕೊಳ್ಳು. ಅದಕ್ಕೆ ನಿರಾಶೆ ಆಗಬಾರ್ದು ಅಂತ ಹೇಳಿದ್ ನಾನು. ಯಾಕೆ ಒಂಟಿತನದಲ್ಲಿ ನಿರಾಶೆ ಆಗಬಾರ್ದು ಅಂತಂದ್ರೆ, ಸ್ನೇಹಿತರು ಬಿಟ್ಟರೆ ಬಿಟ್ಟೋಗ್ಲಿ,
ಪ್ರೀತಿಸಿದವ್ರು ಬಿಟ್ಟು ಹೋದ್ರೆ ಬಿಟ್ಟು ಹೋಗ್ಲಿ, ಅಣ್ಣ ತಮ್ಮದ್ರು ಬಿಟ್ಟು ಹೋದ್ರೆ ಬಿಟ್ಟು ಹೋಗ್ಲಿ. ಆದರೆ ತಂದೆ ತಾಯಿಗಳು ಒಂದು ವೇಳೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ತಂದೆ ತಾಯಿಗಳು ನನ್ನ ತೊರೆದು ಬಿಟ್ಟರು ತೊರೆದು ಬಿಡ್ಲಿ, ಯೆಹೋವನನ್ನು ಸೇರಿಸಿಕೊಳ್ಳೋದಕ್ಕೆ ಇದ್ದಾನೆ. ಹಲ್ಲೆಲೂಯ. ಪರಮ ತಂದೆ ತಾಯಿಯಾಗಿರುವಂಥ ದೇವರು ನನ್ನ ಜೊತೆ ಇದಾನಂತೇಳಿ ನಿರಾಶೆಯಿಂದ ಹೊರಗೆ ಬರಬೇಕು. ಒಂಟಿತನದಲ್ಲಿ ಕಣ್ಣೀರು ಸುರಿಸಬಾರ್ದು, ಒಂಟಿತನದಲ್ಲಿ ನಿರಾಶೆಯಾಗಬಾರ್ದು. ಇನ್ನು ಮೂರನೇದು ಭಾಳ ಇಂಪಾರ್ಟೆಂಟ್ ಏನಂದರೆ, ಒಂಟಿತನದಲ್ಲಿ ಚಿಂತೆ ಮಾಡ್ತಾ ಕೂಡಬಾರ್ದು. ವಾಕ್ಯದಲ್ಲಿ ಬರೆದಿದೆ, ನಿನ್ನ ಚಿಂತಾ ಭಾರವನ್ನೆಲ್ಲ ಯೆಹೋವನ ಮೇಲೆ ವಹಿಸಿಬಿಟ್ಟು ನೀನು ನಿಶ್ಚಿಂತೆಯಾಗಿರು, ದೇವರು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಚಿಂತೆ ಮಾಡಿ ಮಾಡಿ ನೀನು ಮೊಳ ಉದ್ದ ಕೂಡ ಬೆಳೆಯೋಕ್ಕಾಗೋದಿಲ್ಲ. ಚಿಂತೆ ಮಾಡಬೇಡ. ಇದು ಚಿಂತೆ ಮಾಡ್ತಾ ಕೂಡೋದೇನಿದೆ ತಾನೆ, ಇದು ಸೈತಾನನ ಒಂದು ಕುತಂತ್ರ. ಇದು ಯಾಕೆ ಗೊತ್ತಾ? ಅನೇಕ ಸಾರಿ ಪ್ರೆಷರ್ ನಮ್ಮಲ್ಲಿ ಇದ್ದಾಗೆ, ನಿರಾಶೆಗಳು ನಮ್ಮಲ್ಲಿದ್ದಾಗೆ, ಕಣ್ಣೀರಿನ ಅನುಭವಗಳು ನಮ್ಮಲ್ಲಿದ್ದಾಗೆ, ಒಂಟಿತನದ ಅನುಭವ ನಮ್ಮಲ್ಲಿದ್ದಾಗ, ಅಥವಾ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ, ನನ್ನ ಜೀವಿತ ಮುಂದೆ ಏನು ಅನ್ನುವಂಥ, ಆಮೇಲೆ ಯಾರಾದರೂ ಮಾತಾಡಿರೋ ಮಾತುಗಳು, ಬೈದಿರೋ ಮಾತುಗಳು, ಸುಮ್ಮನೆ ಹೋರಿಸಿರೋ ಆಪಾದನೆ ವಿಷಯಗಳೆಲ್ಲವೂ ನಮ್ಮನ್ನು ನೋಯಿಸ್ತಾ 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 ಇರುವಾಗ ಚಿಂತೆಗೆ ಬಿದ್ದರೆ ಏನಾಗುತ್ತಂದರೆ, ಆ ಸೈತಾನು ಚಿಂತೆಯನ್ನು ತಂದಾಗ್ತಾನೆ. ಚಿಂತೆ ಮಾಡಿ 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 ಆರೋಗ್ಯವನ್ನು ಕಳ್ಕೊಳ್ತೇವೆ. ಒಂದು. ಎರಡನೇದು, ಚಿಂತೆ ಮಾಡ್ತಾ 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 ಇರುವಾಗ ಸೈತಾನನು ಕೆಲವು ನಕಾರಾತ್ಮಕವಾಗಿ, ನೆಗೆಟಿವ್ ಥಾಟ್ಸನ್ನು ತಂದಾಕಿ ನಿನ್ನ ಜೀವಿತನ ಎಂಡ್ ಕೂಡ ಮಾಡಿಬಿಡ್ತಾನೆ ಒಂದೊಂದು ಸರಿ. ನೋಡಿ, ಅನೇಕರು ಒಂಟಿತನದಲ್ಲಿರುವಾಗ, ಅಯ್ಯೋ ನನ್ನ ಜೀವನದಲ್ಲಿ ನಾನು ಪ್ರೀತಿಸಿದವರು ನನ್ನ ಕೈ ಬಿಟ್ಟು ಹೋದ್ರು, ನನ್ನ ಸ್ವಂತದವ್ರು ನನ್ನ ಜೊತೆ ಇಲ್ಲ, ಇನ್ನು ಬದುಕೇನೈತೆ, ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿ ಚಿಂತೆ ಮಾಡಿ 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 ಆಯ್ತು, ಅವನಿಗೆ ಸೈತಾನ ಒಂದು ಆಲೋಚನೆ ಕೊಡ್ತಾನೆ, ಸತ್ತೋಗ್ಬಿಡಿ, ಯಾಕೆ ಬದುಕಿ ಏನು ಲಾಭ ಐತೆ, ನೀನು ಅವನು ಸಾಯೋದಕ್ಕೆ ರೆಡಿ ಆಗ್ತಾನೆ ಅವನು. ಅದಕ್ಕಾಗಿಯೇ ನನ್ನ ಸೇರಿಸಿಕೊಳ್ಳೋ ದೇವರೊಬ್ಬನಿದ್ದಾನಂತೇಳಿ ಚಿಂತೆ ಮಾಡ್ತಾನೇ ಕೂತ್ರೆ, ನನ್ನನ್ನು ಸೇರಿಸಿಕೊಳ್ಳೋ ದೇವರೊಬ್ಬನಿದ್ದಾನ ಅಂತೇಳಿ ಮರ್ತೋಗ್ಬಿಡ್ತೇವೆ ನಾವು. ಈ ವಾಕ್ಯವನ್ನು ನೆನ್ಪು ಮಾಡ್ಕೊಂಡು ಏನು ಮಾಡಬೇಕು? ಚಿಂತೆ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಜೊತೆಲಿ ಇರ್ತಾನೆ ಅಂತೇಳಿ ವಾಗ್ದಾನ ಮಾಡೋ ದೇವ್ರ ಜೊತೆ ಅದನ್ನು ತಾನೆ, ಅದನ್ನ ನೆನ್ಪು ಮಾಡ್ಕೊಂಡು ಧೈರ್ಯ ತಂದ್ಕೊಂಡು ಮುಂದೆ ಹೋಗ್ಬೇಕು. ನೀನು ಒಬ್ಬನೇ ಇದ್ದೀತಾನೆ, ನಿನ್ನ ಒಂಟಿತನ ಸಹಸ್ರವಾಗುತ್ತೆ, ನಿನ್ನಿಂದ ಜನಾಂಗಗಳನ್ನ ಎದ್ದೇಳಿಸಿದಂತೆ ದೇವರು ವಾಗ್ದಾನ ಮಾಡಿದಂತಾನೆ. ನೀನು ಒಬ್ಬನೇ ಇರು, ನಿನ್ನಿಂದ ಒಂದು ಜನಾಂಗವನ್ನು ದೇವರು ಕೊಡ್ತಾನೆ. ಈ ಒಂಟಿತನದಲ್ಲಿ ಚಿಂತೆ ಮಾಡೋರೆಲ್ಲರಿಗೂ ಕೂಡ ಸೈತಾನ್ ನೆಗೆಟಿವ್ ಥಾಟ್ಸನ್ನ ಕೊಟ್ಟು ಅನೇಕ ಯೌವನಸ್ಥ ಮಕ್ಕಳು ಸತ್ತೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಏನೈತೆ ಜೀವನ ಬ್ರದರ್, ಅದು ಸೈತಾನನ ಕುತಂತ್ರ ಅದು. ಅದಕ್ಕೆ ಒಂಟಿತನದಲ್ಲಿ ನಾವು ಕಣ್ಣೀರು ಸುರಿಸಬಾರ್ದು, ಒಂಟಿತನದಲ್ಲಿ ನಿರಾಶೆ ಆಗಬಾರ್ದು, ಒಂಟಿತನದಲ್ಲಿ ಚಿಂತೆ ಮಾಡಬಾರ್ದು. ಬಟ್ ಏನು ಮಾಡಬೇಕು ಬ್ರದರ್? ಇವೆಲ್ಲ ಮಾಡಬಾರ್ದು ಅಂದರೆ ಏನು ಮಾಡಬೇಕು? ನೀನು ಒಂಟಿತನದ ಅನುಭವದಲ್ಲಿ ಆ ಒಂಟಿತನ, ಅದಕ್ಕೆ ಆಗರಳ ಸ್ಟೋರಿ ನಿಮ್ಗೆ ಹೇಳಿದ್ದು, ಒಂಟಿತನದ ಅನುಭವವನ್ನು ಆಗರಳ ಜೀವಿತದಲ್ಲಿ ತಂದಾಕಿ ದೇವ್ರು ಏನು ಮಾಡಿದಂದರೆ ದೇವರ ಸ್ವರ ಕೇಳೋ ಥರ ಮಾಡಿಸ್ಕೊಂಡ್ಳು. ಆ ಒಂಟಿತನ ಅನುಭವವನ್ನು ದೇವರ ಸ್ವರ ಕೇಳೋ ಥರ ಆಯ್ತಲ್ಲಿ. ಸೇಮ್ ವೇ ಒಂಟಿತನದಲ್ಲಿ ಭಾಳ ಬಾಧೆ ಪಡ್ತಾ ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಅಣ್ಣ ನನ್ನ ಜೀವಿತ ಒಂಟಿತನ ಬಾಧೆ, ಎಲ್ಲರೂ ಬೈತಾರೆ, ಸುಮ್ಮನೆ ಆಪಾದನೆ, ಎಲ್ಲರೂ ಪ್ರೀತಿ ಮಾಡ್ದಂಗೆ ನಟನೆ ಮಾಡ್ತಾರೆ. ಐ ಕಾಂಟ್ ಇಮ್ಯಾಜಿನ್, ಇದನ್ನ ಊಹೆ ಮಾಡೋಕ್ಕಾಗ್ತಲ್ಲ ಅಂಥ ನೋವು. ಆ ನೋವನ್ನೆಲ್ಲ ಯೇಸು ಸ್ವಾಮಿ ಪಾದದ ಬಳಿಯಲ್ಲಿ ತಂದಾಕು. ಆ ಕಣ್ಣೀರೆಲ್ಲ ಯೇಸು ಸ್ವಾಮಿ ಪಾದದ ಬಳಿಯಲ್ಲಿ ತಂದಾಕು. ಆ ಚಿಂತೆಯನ್ನೆಲ್ಲ ಯೇಸು ಸ್ವಾಮಿ ಪಾದದ ಬಳಿಯಲ್ಲಿ ತಂದಾಕು. ಏನಾಗುತ್ತೆ ಗೊತ್ತಾ? ನಿನ್ನ ಚಿಂತೆಯನ್ನ, ನಿನ್ನ ಕಣ್ಣೀರನ್ನ ಆನಂದವಾಗಿ, ನಾಟ್ಯವಾಗಿ ಬದಲಾಯಿಸಿ, ಯಾವ ಜನರ ಮುಂದೆ ನೀನು ಒಂಟಿತನದ ಅನುಭವಿಸ್ತಾ ಇದೆಯೋ, ಯಾವ ಜನರು ನಿನ್ನನ್ನು ಸುಮ್ಮನೆ ಆಪಾದನೆ ಮಾಡಿದ್ರು, ಯಾವ ಜನರ ಮಧ್ಯದಲ್ಲಿ ನಿನಗೆ ಅವಮಾನಕ್ಕೆ ಈಡಾಗಿ ಅಯ್ಯೋ ನಿರಾಶೆ ನಿಸ್ಪೃಹತೆಗಳಿಂದ ಈ ಜೀವಿತ ವ್ಯರ್ಥ ಅನಿಸಿತೋ, ಅವರ ಮುಂದೆನೇ ದೇವರು ನಿನ್ನನ್ನು ಮೇಲೆತ್ತಿ ಆಶೀರ್ವದಿಸ್ತಾನೆ. ಜೀವಿತ ಅಂದರೆ ಚಿಂತೆ ಮಾಡೋದಕ್ಕಾಗಿರೋದಲ್ಲ, ಒಂಟಿತನದಲ್ಲಿ ಯಾವುದೋ ಒಂದು ಕೆಟ್ಟ ಆಲೋಚನೆ ಮಾಡಿ ಸತ್ತೋಗೋದಕ್ಕಾಗಿರೋದಲ್ಲ. ಜೀವಿತ ಅಂದರೆ ಬ್ರದರ್, ನೀನು ಜೀವಂತವಾಗಿದ್ದೀಯ ಅಂತಂದರೆ
ನಿನ್ನ ಜೀವಿತ ದೇವರಿಗಾಗಿಯೇ ಅದು. ಅದಕ್ಕಾಗಿ ಈ ವಾಕ್ಯವನ್ನು ಕೇಳಿಸಿಕೊಳ್ಳೋ ಪ್ರೀತಿಯ ಸಹೋದರ ಸಹೋದರಿ, ಸಿಂಪಲ್ ಆಗಿ ದೇವರಾತ್ಮ ಒಂದು ಸಜೆಷನ್ ಕೊಡ್ತಾ ಇದ್ದಾನೆ ನಿಮಗೆ. ಒಂಟಿತನದಲ್ಲಿ ಏನು ಮಾಡಬಾರ್ದು ಅಂದರೆ, ನಿರಾಶೆಯಿಂದ ಕಣ್ಣೀರು ಸುರಿಸ್ತಾ ಚಿಂತೆ ಮಾಡ್ತಾ ಕೂಡಬಾರ್ದು. ಬದಲಿಗೆ ಯೇಸು ಕ್ರಿಸ್ತರ ಪಾದದ ಬಳಿಯಲ್ಲಿ ಬಂದು ಆ ಕಣ್ಣೀರಿಗೆ ಬೆಲೆ ಸಿಗುವಂತೆ ಆ ಕಣ್ಣೀರನ್ನು ದೇವರ ಪಾದದ ಬಳಿಯಲ್ಲಿ ಹಾಕಿ ಆ ಚಿಂತೆಯನ್ನೆಲ್ಲ ಬಿಟ್ಟು ನಿರೀಕ್ಷೆಯುಳ್ಳವರಾಗಿ ನಾನೊಂದು ಜನಾಂಗವಾಗಿ ಬದಲಾಗ್ತಾನೆ, ಒಂದು ದಿನ ದೇವರು ನನ್ನನ್ನು ಸೇರಿಸಿಕೊಂಡು ಆಶೀರ್ವಾದ ಮಾಡೇ ಮಾಡ್ತಾನೆ ಅಂತೇಳಿ ನಿರೀಕ್ಷೆಯಿಂದ ಮುಂದೆ ಸಾಗ್ತಾ ಹೋಗಬೇಕು. ಹಲ್ಲೆಲೂಯಾ. ಆಗ ದೇವರು ನಮ್ಮ ಜೀವಿತಗಳನ್ನು ಆಶೀರ್ವದಿಸ್ತಾನೆ. ಅಂತ ಕೃಪೆನ ದೇವರು ನಮಗೆ ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು.